ಬೆಂಗಳೂರಿನಲ್ಲಿ ಬಿ ಖಾತಾದಾರರಿದ್ದರು ಸಾಕಷ್ಟು ಅವರಿಗೆ ಆತಂಕ ಇತ್ತು ಅವರ ದಾಖಲೆಗಳ ಬಗ್ಗೆ. ಇಂಥ ಆತಂಕ ಈಗ ನಿವಾರಣೆ ಆಗಿದೆ. ಗುಡ್ ನ್ಯೂಸ್ ಸಿಕ್ಕಿದೆ. ಬಿ ಖಾತಾ ನಿವೇಶನ ಕಟ್ಟಡಗಳಿಗೆ ಬಂಪರ್ ಆಫರ್. ಈಗ ಲಕ್ಷಾಂತರ ಅಪಾರ್ಟ್ಮೆಂಟ್ಗಳಿಗೆ ಏಕಾತಾ ಭಾಗ್ಯ ಸಿಗುತ್ತೆ. ಏಕಾತಾ ಭಾಗ್ಯ ನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಮಹತ್ವದ ಬದಲಾವಣೆ ಆಗುತ್ತೆ. ಅಧಿಕೃತ ಅಪಾರ್ಟ್ಮೆಂಟ್ ಫ್ಲಾಟ್ಗಳಿಗೆ ಏಕಾತಾ ಸೌಲಭ್ಯ ಸಿಗುತ್ತೆ. ಕಟ್ಟಡ ಫ್ಲಾಟ್ಗಳಿಗೆ ಮಾತ್ರ ಖಾತಾ ಪರಿವರ್ತನೆಗೆ ಅವಕಾಶ. ನೋಡಿ, ಇಲ್ಲಿ ಕಂಡೀಷನ್ ಇದೆ. ಕಟ್ಟಡ ಮತ್ತು ಅಪಾರ್ಟ್ಮೆಂಟ್ಗಳಿಗೆ GBA ವ್ಯಾಪ್ತಿಯಲ್ಲಿ ವಿಧಿಸಲಾಗಿದ್ದ ನಿಯಮಗಳನ್ನು ಇಲ್ಲಿ ಅನ್ವಯ ಮಾಡಿಕೊಳ್ಳಲಾಗಿದೆ. ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 10 ಲಕ್ಷ ಬಿ ಖಾತಾ ಆಸ್ತಿಗಳಿದ್ದಾವೆ. ಅಂಥವರಿಗೆ ಈಗ ಅನುಕೂಲ ಆಗುತ್ತೆ. ಹಾಗಾದರೆ ಮಾನದಂಡ ಏನು? ಬಿ ಖಾತಾಯಿಂದ ಎ ಖಾತಾಗೆ ಹೋಗಬೇಕು ಅಂದರೆ ಸುಖ ಸುಮ್ಮನೆ ಎಲ್ಲವೂ ಕೂಡ ಆಗೋಗುತ್ತಾ? ಇಲ್ಲ. ಹಾಗಾದರೆ ಮಾನದಂಡಗಳು ಹಿಂಗಿವೆ. ಅಪಾರ್ಟ್ಮೆಂಟ್ ಈ ವರ್ಷದ ಆಸ್ತಿ ತೆರಿಗೆ ಪಾವತಿ ಮಾಡಿರಬೇಕು. ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿರಬೇಕು. ಅಪಾರ್ಟ್ಮೆಂಟ್ಗೆ ನಕ್ಷೆ ಇರಬೇಕು. ಸರ್ಕಾರ ಸೂಚಿಸಿದ ಮಾರ್ಗಸೂಚಿ ದರದ 5% ಹಣವನ್ನು ಪಾವತಿ ಮಾಡಬೇಕು. ಅಪಾರ್ಟ್ಮೆಂಟ್ ಲ್ಯಾಂಡ್ಗೆ ಬಿ ಖಾತಾ ಇರಬೇಕು. ಮಾಲೀಕರು ವೈಯಕ್ತಿಕವಾಗಿ ಈ ಖಾತಾಗೆ ಅಪ್ಲೈ ಮಾಡಿಕೊಳ್ಳಬೇಕು. ನಕ್ಷೆ ಮೀರಿ ಕಟ್ಟಡ ಮಾಡಿದರೆ ಮಾರ್ಗಸೂಚಿ ಬೆಲೆಯ 50% ಹಣವನ್ನು ಪಾವತಿ ಮಾಡಬೇಕು. ರೂಲ್ಸನ್ನು ವಯಲೇಟ್ ಮಾಡಿದರೆ ಆನ್ಲೈನ್ ಮುಖಾಂತರ ಈ ಖಾತಾಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸಲ್ಲಿಕೆ ಮಾಡಿದ ದಾಖಲೆಯನ್ನು ಅಧಿಕಾರಿಗಳಿಂದ ಪರಿಶೀಲನೆ ನಡೆಸಲಾಗುತ್ತೆ. ನಂತರ ಖಾತಾ ವಿತರಣೆಯನ್ನು ಮಾಡ್ತಾರೆ. ಇದು ಬೆಂಗಳೂರಿನಲ್ಲಿ ಬಹುತೇಕ 10 ಲಕ್ಷ ಬಿ ಖಾತಾ ಆಸ್ತಿಗಳಿದ್ದಾವಲ್ಲ, ಈಗ ಅವರಿಗೆ ಸುವರ್ಣಾವಕಾಶ ಈ ಖಾತೆಗೆ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ. ಬಟ್ ಕಂಡೀಷನ್ಸ್ ಖಂಡಿತ ಇದೆ, ಪ್ಯಾರಾಮೀಟರ್ಸ್ ಇದೆ. ಅದರ ಮಾನದಂಡದ ಅನ್ವಯವೇ ಅವರು ಹೋಗಬೇಕಾಗತ್ತೆ. ಎಲ್ಲವೂ ಸರಿ ಅನಿಸಿದರೆ ಅವರು ಬಿ ಖಾತೆಯಿಂದ ಎ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳಲಿಕ್ಕೆ ಅವಕಾಶವಿದೆ.